ಪ್ರಧಾನಮಂತ್ರಿ ಆವಾಸ್ ಯೋಜನೆ ರಾಜ್ಯ ವಸತಿ ಯೋಜನೆಯಡಿ ನಿರ್ಮಿಸಲಾದಂತಹ ಮನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ಶಿವಮೊಗ್ಗದ ಗೋವಿಂದಪುರದಲ್ಲಿ ವಿತರಿಸಲಾಯಿತು. 652 ಮನೆಗಳನ್ನು ಲಾಟರಿ ಮೂಲಕ ಆಯ್ಕೆ ಮಾಡುವ ಮೂಲಕ ವಿತರಿಸಲಾಗಿತ್ತು. 3000 G+2 ಗುಂಪಿನ ಮನೆಗಳಿಗೆ 652 ಮನೆಗಳನ್ನು ಪೂರ್ಣಗೊಳಿಸಿದ್ದು ಅರ್ಹ ಫಲಾನುಭವಿಗಳಿಗೆ ಬ್ಲಾಕ್ ಸಂಖ್ಯೆ ಹಾಗೂ ಫ್ಲಾಟ್ ಸಂಖ್ಯೆಯನ್ನು ವಸತಿ ಸಚಿವ ಜಮೀರ್ ಅಹಮದ್ ವಿತರಿಸಿದರು. ಈ ವೇಳೆ ಸಚಿವ ಮಧು ಬಂಗಾರಪ್ಪ, ಶಾಸಕರಾದಂಥ SN ಚನ್ನಬಸಪ್ಪ, ಬಲ್ಕೀಶ್ ಬಾನು, ಶಾರದಾ ಪೂರ್ಯಾನಾಲ್, ಹಾಗೆ ಡಾಕ್ಟರ್ ಧನಂಜಯ ಸರ್ಜಿ, DS ಅರುಣ್, DC SP ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ₹5,000 ಆಮೇಲೆ ₹45,000 ಕಟ್ಟಿದೆ. ಇವಾಗ ಫುಲ್ 4 ಲಕ್ಷ ದುಡ್ಡು ಕಟ್ಟಿದೀವಿ. ಇವಾಗ ಮನೆ ನಮಗೀಗ 3 ತಿಂಗಳಾಯಿತು. ಮನೆ ಮತ್ತೆ ಅದು ಪೋಸ್ಟ್ಮನ್ ಆಗ್ತಾ ಇವತ್ತು ಆಗಿದೆ. ಇವತ್ತು ಕೊಟ್ಟಿದ್ದಾರೆ. ತುಂಬ ಖುಷಿಯಾಗಿದೆ. ಇವತ್ತು ಈಗ ಎಲ್ಲ ಬಡವ್ರದ್ದು ಎಲ್ಲರದು ಕನಸು ಸರ್, ಮನೆ ಸಿಗಬೇಕು ಅನ್ನೋದು. ಈಗ ನನಗೊಬ್ಳಿಗೆ ಸಿಕ್ಕಿದೆ ಅಂತ ಅಲ್ಲ, ಎಲ್ಲರಿಗೂ ಸಿಗಬೇಕು ಸರ್. ನನ್ನಂತ ಲಕ್ಷಾನುಗಟ್ಟಲೆ ಜನ ಇದ್ದಾರೆ. ಎಲ್ಲರಿಗೂ ಕನಸಿರುತ್ತೆ. ನಾನೊಂದು ಮನೆಯಲ್ಲಿ ಒಂದು ಪುಟ್ಟ ಮನೆ ನಮ್ಮದು ಅನ್ನೋದಿದ್ರೆ, ನಮ್ಮ ಮನೆ ಅನ್ನೋದಿದ್ರೆ ನಾವೇನಾದರೂ ಮಾಡ್ಕೋಬೋದು ಸರ್. ಅದಕ್ಕೋಸ್ಕರ ಈಗ ನಂದು ಅನ್ನೋದು ನನ್ನ ಮನೆ ಆಯ್ತಲ್ಲ ಸರ್, ನಂಗೆ ಅಷ್ಟು ಖುಷಿ ಆಯಿತು. ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರುತ್ತೆ, ಎಲ್ಲ ಗಂಡು ಮಕ್ಳಿಗೂ ಆಸೆ ಇರುತ್ತೆ ಸರ್. ಮಕ್ಕಳು ಈಗ ನಾವೇನೇ ಮಾಡೋದು ಇವಾಗಿನ ಎಜುಕೇಷನಲ್ಲಿ ಮಕ್ಕಳಿಗಂತೂ ಎಜುಕೇಷನ್ ಕೊಡ್ಸೋಕ್ಕಾಗ್ತಿಲ್ಲ ಸರ್. ಎಷ್ಟು ಇವಾಗಿನ ಫೀಸಲ್ಲಿ ನಾವೇನು ಮಾಡೋಕ್ಕಾಗ್ತಾ ಇಲ್ಲ. ಭಾಳ ವರ್ಷದಿಂದ ಕಾದಿದ್ದೀರಾ ಸರ್? 7 ವರ್ಷದಿಂದ ಕಾಯ್ದಿದ್ದೀವಿ. ತುಂಬ ಖುಷಿ ಇದೆ. 7 ವರ್ಷದಿಂದ ಕಾಯ್ದಿದ್ದೀವಿ. ತುಂಬ ಖುಷಿ ಇದೆ. ಕಾಂಗ್ರೆಸ್ ಸರ್ಕಾರದಿಂದ ಒಳ್ಳೆ ಮನೆ ಕೊಟ್ಟಿದ್ದಾರೆ. ಏನೋ ಅನುಕೂಲ ಆಗಿದೆ. 7 ವರ್ಷದಿಂದ ಕಾಯ್ದಿದ್ದೀವಿ ಸರ್. 7 ವರ್ಷದಿಂದ ಕಾಯ್ದಿದ್ದೀವಿ. ಸಾಲ ಮಾಡಿದ್ದೀವಿ. ಇದ್ರ ಫೈನಾನ್ಸ್ ತೊಗೊಂಡಿದ್ದೀವಿ. ಇವಾಗ ನೀವು ಒಂದೇ ಇದು ಇಟ್ಕೊಂಡು ಹೆಂಗೆ ಮಾಡೋಕ್ಕೆ ಸಾಧ್ಯ? ಒಂದೇ ಮೇಯರ್ ಇಟ್ಕೊಂಡು, ಒಂದೇ ಕಮಿಷನರ್ ಇಟ್ಕೊಂಡು ಕಷ್ಟ ಆಗ್ತದೆ, ತೊಂದರೆ ಆಗ್ತದೆ. ಈಗ ಭಾಳ ಜನ 5 ಆಗಬೇಕಂತಾರೆ, ಒಬ್ಬರು 7 ಆಗಬೇಕಂತಾರೆ. ನನ್ನ ಅಭಿಪ್ರಾಯ 3 ಆಗಬೇಕಂತ ಇದ್ದೀನಿ. ನಾರ್ತು, ಸೌತು, ಸೆಂಟ್ರಲ್ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಒಳ್ಳೆಯದಾಗ್ತದೆ. ಈಗ ಅವರು ಅಧಿಕಾರಿ ಆಗಿದ್ರು. ಈಗೇನು MP ಇದ್ದಾರೆ, ಅವರು ಅಧಿಕಾರಿ ಆಗಿದ್ರು. ಅವ್ರಿಗೆ ಆಲ್ರೆಡಿ ED ಅವರು ಕರೆಸಿ